ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮಾರ್ನಿಂಗ್ ಸ್ವಲ್ಪ ಬೇಗ ಮಾಡಿದ ವಿಡಿಯೋ. ಅಂದರೆ ನಾನಿವತ್ತು ವಾಕಿಂಗಿಗೆ ಬಂದದ್ದು ತುಂಬ ಅರ್ಲಿ ಮಾರ್ನಿಂಗ್ ಆಗಿತ್ತು. ಸ್ವಲ್ಪ ಮೊಬೈಲಲ್ಲಿ ಆದರೂ ಬೆಳಕು ಬೆಳಕು ಕಾಣಿಸ್ತಾ ಉಂಟು, ಅಷ್ಟು ಬೆಳಕಿರಲಿಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನಾನು ಮೊದಲನೇ ದಿನ ಮೇಕೋವರಿಗೆ ಹೋಗಲಿಕ್ಕೆ ಅಂತ ಹೇಳಿ ಇಟ್ಟ ಅಲಾರಾಮ್, ಅವ್ರು ಅಂದ್ಕೊಂಡಿದ್ದಾರೆ ಟೈಮ್ ಆಗಿದೆ ಅಂತ ಹೇಳಿ. ಸೊ ನನ್ನನ್ನು ಎಬ್ಬಿಸಿದ್ದು, ನಾನು ಕೂಡ ಟೈಮ್ ನೋಡದೆ ಸೀದಾ ಎದ್ದು ಗ್ರೌಂಡಿಗೆ ಬಂದದ್ದು. ಅಲಾರಾಮ್ ಆಫ್ ಮಾಡಿ ಮಲಗದಿದ್ದರೆ ಇದೇ ಪ್ರಾಬ್ಲಮ್ ಆಗೋದು. ನೆಕ್ಸ್ಟ್ ಬಂದು ನಮ್ಮದು ಬ್ರೇಕ್ಫಾಸ್ಟ್ ಇದು ಕೆಲಸ ಎಲ್ಲ ಆಗಿ ಮಗನಿಗೆ ಹೊರಡಿಸಿದ್ದೀವಿ ಸ್ಕೂಲಿಗೆ ಹೋಗಲಿಕ್ಕೆ. ಅವನಿಗೆ ಅದೇ ಕಾಡ ಕೊಡ್ತಾ ಇದ್ದೀವಿ, ಎಲ್ಲ ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಹಾಕಿದ್ದು, ಅದನ್ನು ತಿಂದು ಅವನು ಹೋಗೋದು. ಹೂವು ಕೂಡ ತೊಗೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಆಲ್ಮೋಸ್ಟ್ ಎಲ್ಲ ದಿನ ಕೂಡ ನೀತವೇ ಕರ್ಕೊಂಡು ಹೋಗೋದು. ಬಿಕಾಸ್ ನೀತ ಹೋಗೋದೇ ಇರುತ್ತೆ. ಹೋಗುವಾಗ ನೀತನ ಜೊತೆಗೆ ಕಳಿಸಿಬಿಟ್ರೆ ನೀತ ಬಸ್ಸಲ್ಲಿ ಹತ್ತಿಸಿ ತಾನು ವರ್ಕಿಗೆ ಹೋಗಲಿಕ್ಕೆ ಈಸಿ ಆಗುತ್ತೆ. ಸೊ ನಮಗೆ ಕೂಡ ನಮ್ಮ ಡೈಲಿ ಬೇಸಿಸ್ ಕೆಲಸ ಬೇಗ ಮಾಡಿ ನನಗೆ ಕೆಲಸಕ್ಕೆ ಹೋಗ್ಬೋದು, ಹಸ್ಬೆಂಡಿಗೆ ಬೇರೆ ಕೆಲಸ ಮಾಡ್ಬೋದು. ಸೊ ಈಗ ಬ್ರೇಕ್ಫಾಸ್ಟ್ ಇದೆಲ್ಲ ಕೆಲಸ ಮುಗಿಸಿ ಆಗಿದೆ. ಈಗ ಕಿಚನ್ ಕೆಲಸ ಅಗೇನ್ ಸ್ಟಾರ್ಟ್. ನನಗೆ ಕಿಚನ್ ಫಸ್ಟ್ ಒಂದು ಕ್ಲೀನ್ ಆಗಬೇಕು, ಅದರ ನಂತರನೇ ಲಂಚ್ ಅಥವಾ ಏನಾದರೂ ಮಾಡಿಕೊಳ್ಬೇಕು. ಸೊ ನಾನು ಫಸ್ಟ್ ಕಿಚನ್ ಕ್ಲೀನ್ ಮಾಡಿ ಅದರ ನಂತರ ಲಂಚಿದು ಪ್ರಿಪ್ರೇಷನ್ ಮಾಡೋದು. ಇಲ್ಲ ಅಂದರೆ ಬ್ರೇಕ್ಫಾಸ್ಟ್ ಜೊತೆಗೇ ಲಂಚ್ ಮಾಡಿ ಬಿಡೋದು. ಬಟ್ ಇವತ್ತು ಅಂದರೆ ಹಸ್ಬೆಂಡ್ ಲಂಚಿದು ಕೆಲಸ ಮಾಡಿದರು, ಬ್ರೇಕ್ಫಾಸ್ಟಿದು ಕೆಲಸ ಮಾಡಿದರು. ಸೊ ನನಗೆ ಲಂಚಿದು ಕೆಲಸ ಇತ್ತು. ಸೊ ನಾನು ಫುಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಗ್ಲೆನ್ನಿದು ಗ್ಯಾಸ್ ಬರ್ನರ್ ಏನುಂಟು, ಅದು ನಾವು ಹೊಸದು ಪರ್ಚೇಸ್ ಮಾಡಿದ್ದು. ಯಾರಾದರೂ ಹೊಸದು ಪರ್ಚೇಸ್ ಮಾಡ್ತಾ ಇದ್ದರೆ ಇದು ಒಳ್ಳೆಯದುಂಟು, ನನಗೆ ತುಂಬ ಇಷ್ಟ ಆಯಿತು. ಒಂದು 4 ಬರ್ನರ್ ಉಂಟು, ಇನ್ನೊಂದು ನನಗೆ ಸ್ಟೀಲೇ ಬೇಕಿತ್ತು, ನನಗೆ ಅದು ಬ್ಲ್ಯಾಕ್ ಕಲರ್ ಇದು ಬೇಡ ಇತ್ತು, ಮಾರ್ಬಲ್ ಟೈಪಲ್ಲಿ. ಇನ್ನೊಂದು ಏನಂದರೆ ಸ್ವಲ್ಪ ತುಂಬಾ ಸ್ಪೇಸ್ ಉಂಟು. ಸೊ ಅದು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಡ್ಬೋದು. ನಾನು ಫಸ್ಟ್ ತುಂಬ ಹುಡುಕಿ ಒಟ್ಟಾರೆ ನನಗೆ ಸ್ಪೇಸ್ ಇದ್ದದ್ದು ಬೇಕಿತ್ತು, ನನಗೆ ಶೋಕಿ ಇದ್ದದ್ದು ಬೇಡ ಇತ್ತು, ಈ ಬ್ಲ್ಯಾಕ್ ಕಲರ್ ಇದೆಲ್ಲ. ಸೊ ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ಇದೊಂದು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನು ಆ್ಯಕ್ಚುಲಿ ಈಗ ಇಷ್ಟು ದಿನದಿಂದ ಎಕ್ಸಸೈಸ್ ಮಾಡ್ತಿದ್ದೀನಲ್ಲ, ಸೊ ಜಿಮ್ಮಿಗೆ ಹೋಗೋದಾಗಲಿ ಅಥವಾ ನಾನು ವಾಕಿಂಗಿಗೆ ಹೋಗೋದಾಗಲಿ, ನಾನು ಡಯಟ್ ಮಾಡ್ತಾನೇ ಇರಲಿಲ್ಲ. ಸೊ ನಾನು ಜಸ್ಟ್ ವಾಕಿಗೆ ಎಕ್ಸಸೈಸಿಗೆಲ್ಲ ಹೋಗ್ತಾ ಇದ್ದೆ, ಬಟ್ ಡಯಟ್ ಏನು ಮಾಡ್ತಾ ಇರಲಿಲ್ಲ. ಸೊ 2 ದಿನದಿಂದ ನಾನು ಡಿಸೈಡ್ ಮಾಡಿದ್ದೀನಿ ಡಯಟ್ ಮಾಡಲೇಬೇಕು ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡಿ ಈಗ ಒಂದು 2 kg ಕೂಡ ಇಳಿಸಿದ್ದೀನಿ. ನನಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಆಪ್ಷನ್ಸ್ಗಳು ಗೊತ್ತುಂಟು. ಬಿಕಾಸ್ ನಾನು ಮದುವೆ ಮೊದಲು ಕೂಡ ತುಂಬ ದಪ್ಪ ಇದ್ದೆ. ನಾನೊಂದು 11 kg ಮದುವೆ ಮೊದಲೇ ಇಳಿಸಿದ್ದೀನಿ ಕೂಡ. ಈ ಮೊದಲು ಕೂಡ ಒಳ್ಳೆ ಡಯಟ್ ಮಾಡ್ಕೊಳ್ತಾ ಇದ್ದೆ. 1 ಇಯರಿಂದ ಏನು ಗೊತ್ತಿಲ್ಲ, ನನಗೆ ಬೇಡವೇ ಅಂತ ಫೀಲ್ ಆಗ್ತಾ ಇತ್ತು ಡಯಟ್ ಮಾಡಲಿಕ್ಕೆ. ಬಟ್ ಮೊನ್ನೆಯಿಂದ ಎಲ್ಲರೂ ನಾನು ದಪ್ಪ ಆಗಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ಟೆ ಕೂಡ ಹಾಕ್ತಾ ಇಲ್ಲ, ಎಲ್ಲ ಬಟ್ಟೆಗಳನ್ನು ಬಿಸಾಡಿ ಬೇಜಾರು ಬಂತು. ಹೊಸದು ತೊಗೊಂಡ್ರೆ ಅದು ಒಂದು ಸ್ವಲ್ಪ ತಿಂಗಳಿಗೆ ಮಾತ್ರ, ಮತ್ತೆ ಆಗಲ್ಲ. ಸೊ ಅಂದ್ಕೊಂಡೆ ಆಗಲಿ ಟ್ರೈ ಮಾಡಿ ಬಿಡೋಣ ಅಂತ ಹೇಳಿ. ನಾನು ಮಾಡಿದರೆ ಪ್ಯೂರಾಗಿ ಮಾಡ್ತೀನಿ, ಬಟ್ ಮನಸ್ಸು ಬಚ್ಚಿಬಿಟ್ರೆ ಹೇಳಲಿಕ್ಕೆ ಆಗಲ್ಲ ಯಾವಾಗ ಕೈ ಬಿಟ್ಟು ಬಿಡ್ತೀನಿ ಅಂತ ಹೇಳಿ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ, ನೋಡಬೇಕು ಏನೆಲ್ಲ ಆಗತ್ತೆ ಅಂತ ಹೇಳಿ. ಆ ಮೊದಲು ಮತ್ತೆ ನನಗೆ ಫ್ರಿಜ್ ಓಪನ್ ಮಾಡುವಾಗ ತುಂಬ ಪ್ಯಾಕೆಟ್ಸ್ಗಳು ಕಾಣಿಸಿತು. ಸೊ ನಾನು ಅಂದ್ಕೊಂಡೆ ಒಂದು ಸಲ ಚೆಕ್ ಮಾಡಿ ನೋಡೋಣ ಎಲ್ಲದ್ರದ್ದು ಡೇಟ್ ಅಂತ ಹೇಳಿ. ನಾವು ಹೆಂಗಸರು ಹಾಗೆ ಅಲ್ಲ, ಹೋದ ಕಡೆಯಿಂದ ಎಲ್ಲ ತೊಗೊಂಡು ಬರೋದು, ಮತ್ತೆ ಮಾಡೋದೇನಿಲ್ಲ. ಈ ಚಾರ್ಮುರಿ ಪೌಡರ್ ಅಂತೆ, ಮತ್ತು ಒಂದು ಸಲ ಬಂದಿತ್ತಲ್ಲ ಬೆಳ್ಳುಳ್ಳಿ ಕಬಾಬ್ ಅದರದ್ದು, ಅದನ್ನೆಲ್ಲ ಮಾಡಲಿಕ್ಕೆ ಏನು ಬೇಕಾದದೆಲ್ಲ ಐಟಮ್ಸ್ ಎಲ್ಲ ಒಳಗೆ ಫ್ರಿಜ್ಜಲ್ಲಿ ಡಂಪ್ ಮಾಡಿ ಇಟ್ಟಿದ್ದು ಹಾಗೇ ಇತ್ತು. ಸೊ ಅದನ್ನೆಲ್ಲ ತೆಗಿತಾನೆ ಇದ್ದೆ. ಬಿಕಾಸ್ ನನಗೆ ಆಲ್ಮೋಸ್ಟ್ ಇದ್ದದ್ದು ಇತ್ತು ಡೇಟ್, ಒಂದು 15 days ಅಥವಾ ಮಂತ್ 2 month ಎಲ್ಲ. ಬಟ್ ನಾನದು ಮಂತಿಗೆ ಕೂಡ ಮುಟ್ಲಿಕ್ಕಂತೂ ಇಲ್ಲ. ಮೊದಲು ಬಿಸಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಅದನ್ನೆಲ್ಲ ಬಿಸಾಡಲಿಕ್ಕೆ ಪ್ರಿಪೇರ್ ಮಾಡಿಕೊಂಡೆ. ಮತ್ತು ನಾನು ಐಟಮ್ಸ್ಗಳನ್ನೆಲ್ಲ ತೆಗೆದಿಟ್ಟೆ. ಅಂದರೆ ನಾನಿವತ್ತು ಒಂದು ಪುಲಾವ್ ಮಾಡೋಣ. ರೈಸ್ ನಾನು ಹಾಕಲ್ಲ, ಒಂದು 2 ಕಪ್ ಅಂದರೆ ನಮ್ಮ ಈ ಸಾಂಬಾರೆಲ್ಲ ಹಾಕ್ಕೊಳ್ಳುವಂಥ ಸೌಟಿರುತ್ತೆ ಅಲ್ಲ, ಅದರಲ್ಲಿ
ಹಾಕ್ಕೊಳ್ಳೋದು. 1 ಕಪ್ ಅಥವಾ 2 ಕಪ್ ಅಷ್ಟೇ ರೈಸ್, ಬಾಕಿ ಎಲ್ಲ ವೆಜಿಟೇಬಲ್ಸೇ ಇರುತ್ತೆ. ಮತ್ತು ರಾಗಿ ಜಾಸ್ತಿ ಕುಡಿಯೋದು ನಾನು ಈ ಟೈಮಲ್ಲಿ. ಹೇಗಾದರೂ ಒಂದು ಹಸಿವು ಕಂಟ್ರೋಲ್ ಮಾಡ್ಕೊಳ್ಬೇಕಲ್ಲ, ಹಾಗಂತ ನಾನು ಹಸಿವು ಇರಲ್ಲ, ನನಗೆ ಹಸುವಲ್ಲಿ ಇರಲಿಕ್ಕೆ ಆಗಲ್ಲ, ನನಗೆ ಏನಾದರೂ ಒಂದು ಬೇಕು. ಬಟ್ ಅದು ಹಸು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಬಟ್ ಒಳ್ಳೆ ಫುಡ್ಡನ್ನು ತಿನ್ನೋದು. ನಾನು ಹೇಗೆ ಅಂತ ಹೇಳಿದರೆ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳುವ ಮೊದಲೇ ಗ್ಯಾಸ್ ಹೊತ್ತಿಸಿ ಆಗ್ತದೆ ನನ್ನದು. ಯಾರೆಲ್ಲ ಹೀಗೆ ಮಾಡ್ತೀರಾ ಅಂತ ಹೇಳಿ. ನಾನೊಂದು ದೊಡ್ಡ ತಪ್ಪಲೆಯಲ್ಲಿ ನೀರು ತೊಗೊಂಡು ಅದರಲ್ಲಿಯೇ ವಾಶ್ ಮಾಡಿ ಬಿಡೋದು. ಮತ್ತು ನಾನು ಸಿಂಕ್ ಹತ್ರ ಹೋಗಲ್ಲ, ದೊಡ್ಡ ತಪ್ಪಲೆಯಲ್ಲಿ ನೀರು ತೊಗೊಂಡು ಅದರ ನಂತರ ಅದನ್ನು ವಾಶ್ ಮಾಡಿಕೊಂಡು ಕಟ್ಟಿಂಗ್ ಸ್ಟಾರ್ಟ್ ಮಾಡಿಯೇ ಬಿಡೋದು, ಮತ್ತು ಅದನ್ನು ಹಾಕಿ ಬಿಡೋದು. ನನಗೆ ಅದು ಕಟ್ಟಿಂಗ್ ಮಾಡಿ ಅದರ ನಂತರ ಅದನ್ನು ಫ್ರೈ ಮಾಡಿ ಅಷ್ಟು ಟೈಮ್ ಕೂಡ ಇಲ್ಲ, ಅದು ನನಗೆ ಟೈಮ್ ವೇಸ್ಟ್ ಕೂಡ ಅಂತ ಅನಿಸುತ್ತೆ. ಇನ್ನೊಂದು ಅಭ್ಯಾಸ ಅಂದರೆ, ನನಗೆ ಯಾರೂ ಕೂಡ ಇರಬಾರ್ದು ಕಿಚನಲ್ಲಿ, ನನಗೆ ಅಡ್ಡ ತೆಡ್ಡ ಬರಲಿಕ್ಕೆ. ಸೊ ನನಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತುಂಟು, ಸೊ ಯಾರೂ ಕೂಡ ನಾನು ಅಡಿಗೆ ಮಾಡುವಾಗ ಅಂತೂ ಬರಲ್ಲ. ಸೊ ರಾಗಿ ಕೂಡ ಬಾಯ್ಲ್ ಆಗ್ತಾ ಉಂಟು. ರಾಗಿಗೆ ಜೊತೆಗೆ ಅದು ಪುಲಾವ್ ಕೂಡ ಫ್ರೈ ಆಗ್ತಾನೆ ಉಂಟು. ಸೊ ಪುಲಾವಿಗೆ ನಾನು ಇದರಲ್ಲಿಯೇ ಚಿಕನ್ ಎಲ್ಲ ಹಾಕಿ ಬಿಟ್ಟಿದ್ದೀನಿ. ಇದರಲ್ಲಿ ಆಯಿಲ್ ಏನೂ ಇರಲ್ಲ, ಈ ಥರನೇ ಇರುತ್ತೆ, ಟೇಸ್ಟಿ ಇರಲ್ಲ ಆಗ್ಬೋದು. ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಅದು. ಮತ್ತು ನಾನು ವರ್ಕಿಗೆ ಬಂದ ನಂತರ ನಮಗೆ ಇನ್ನೊಂದು ಮೇಕ್ ಓವರ್ ಇತ್ತು. ಸೊ ಅದಕ್ಕೆಲ್ಲ ಪ್ರಿಪ್ರೇಟ್ ಮಾಡ್ಕೊಂಡ್ವಿ. ಬರುವಾಗ ಅವರು ಕಾಲ್ ಮಾಡಿದರು, ಮೊದಲೇ ಟೈಮ್ ಹೇಳಿದರು. ಸೊ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇವರನ್ನು ನಾವು ಮೊನ್ನೆ ಕೂಡ ರೆಡಿ ಮಾಡಿದ್ವಿ. ಸೊ ನೀವು ಅವ್ರದ್ದು ವಿಡಿಯೋ ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಇವತ್ತು ಅವರಿಗೆ ಸ್ವಲ್ಪ ನೈಟ್ ಲುಕ್ ಟೈಪಲ್ಲಿ ಬೇಕಿತ್ತು. ಸೊ ಈ ಥರ ರೆಡಿ ಮಾಡ್ತಾನೆ ಇದ್ದೀವಿ ಇನ್ನೂ ಕೂಡ. ಇವರ ಹೇರ್ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಇತ್ತು. ಸೊ ನಮಗೆ ಅದನ್ನು ಥಿಕ್ ಮಾಡಿ ತೋರಿಸಲಿಕ್ಕೆ ಇತ್ತು. ಹೇರ್ ಕ್ವಾಂಟಿಟಿ ಕಡಿಮೆ ಇರುವಾಗ ನಾನು ಅಷ್ಟು ಕರ್ಲ್ಸಿಗೆ ಹೋಗಲ್ಲ, ಅಂದರೆ ಕರ್ಲರ್ ಮಷೀನಿಂದ ಅಷ್ಟು ಒಳ್ಳೆಯದು ಬರಲ್ಲ. ಬಿಕಾಸ್ ಆಫ್ ಕರ್ಲ್ ಸ್ವಲ್ಪ ಸಪೂರ ಕಾಣಿಸುತ್ತೆ ಅಂತ ಹೇಳಿ. ಬೌನ್ಸಿ ಕಾಣಿಸಲಿಕ್ಕೆ ಸ್ಟ್ರೇಟ್ನಿಂಗ್ ಕರ್ಲ್ ಒಳ್ಳೆಯದು. ಬಟ್ ನಮ್ಮ ಈ ಇಂಡಿಯನ್ ವೆದರಿಗೆ, ಅಂದರೆ ನಮ್ಮ ಈ ಸೈಡ್ ದಕ್ಷಿಣ ಕನ್ನಡದಲ್ಲಿ ಅಂತೂ ತುಂಬ ಸೆಕೆ ಇರೋದ್ರಿಂದ ಸ್ಟ್ರೇಟ್ನಿಂಗ್ ಕರ್ಲ್ ಮಾಡಿ ಸ್ವಲ್ಪ ಒಳ್ಳೆ ಹಾರ್ಡ್ ಸ್ಪ್ರೇ ಮಾಡಿದರೆ ನಿಲ್ಲತ್ತೆ. ಬಟ್ ಅದು ಕೂಡ ನಾನು 100% ಅಂತ ಹೇಳಲ್ಲ, 80% ನಿಲ್ಲತ್ತೆ. ಬಟ್ ಎಲ್ಲರದ್ದು ಕೂದಲು ಇದ್ದ ಹಾಗೆ ಅಂತ ಹೇಳಲಿಕ್ಕಾಗಲ್ಲ, ಇವ್ರದ್ದೆಲ್ಲ ನಿಲ್ಲತ್ತೆ. ಹೇರ್ ಮೇಂಟೈನೇ ಮಾಡಲ್ಲ ಅಥವಾ ಶ್ಯಾಂಪೂಸೇ ಯೂಸ್ ಮಾಡಲ್ಲ, ಕಂಡೀಷ್ನರ್ಸೇ ಯೂಸ್ ಮಾಡಲ್ಲ ಅಂಥವರಿಗೆ ಸ್ವಲ್ಪ ಸ್ಟ್ರೇಟ್ನಿಂಗ್ ಕರ್ಲ್ ಸ್ವಲ್ಪ ಕಷ್ಟವೇ. ಅದರ ನಂತರ ಅವ್ರದ್ದು ಲುಕ್ ಮುಗ್ದಿದೆ, ಈ ಥರ ಕಾಣಿಸ್ತಾ ಇದ್ದಾರೆ. ಅವರು ಗೋಲ್ಡ್ ಎಲ್ಲ ತಂದಿದ್ರು, ಅಂದರೆ ಆ್ಯಂಟಿಕಿದು, ಅದನ್ನೆಲ್ಲ ಹಾಕಿ ಸೆಟ್ ಮಾಡ್ತಾ ಇದ್ವಿ. ಅವರಿಗೆ ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಸೊ ನಾವು ಬೇಗ ಮಾಡ್ತಾ ಇದ್ವಿ. ಈ ಥರ ಕಾಣಿಸ್ತಾ ಇದ್ದಾರೆ ಅವರು. ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಅವರು ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದರು. ಫಸ್ಟ್ ಅವರು ಓಪನ್ನೇ ಬಿಡೋಣ ಅಂತ ಹೇಳಿದರು, ಮತ್ತು ಲಾಸ್ಟ್ ಮಿರರಲ್ಲಿ ನೋಡುವಾಗ ಕಟ್ಟಿ ಬಿಡೋಣವಾ ಅಂತ, ನಾನು ಬೇರೆದೇ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಮತ್ತು ನಾನು ಹೇಳಿದೆ, ಇಲ್ಲ ಈ ಥರನೇ ಇರಲಿ, ಓಪನೇ ಲುಕ್ ಕಾಣಿಸ್ತಾ ಉಂಟಲ್ಲ ನಿಮಗೆ, ನೈಟ್ ಅಲ್ಲ ಅಂತ ಹೇಳಿದ್ದಕ್ಕೆ. ಸೊ ಮತ್ತೆ ಅವರು ಓಕೆ ಬೇಡ ಆದರೆ ಬೇಡ ಅಂತೇಳಿ, ಮಾತ್ರ ಅವರಿಗೆ ತುಂಬ ಇಷ್ಟ ಆಯಿತು ಲುಕ್. ಅವರು ಹೇಳಿದರು, ನನಗೆ ಮೊನ್ನೆದು ಕೂಡ ತುಂಬ ಇಷ್ಟ ಆಗಿದೆ, ಇದು ಕೂಡ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆಯೇ ನಮಗೆ ಆ್ಯಕ್ಚುಲಿ ಈ ಥರ ಟೇಪ್ಸ್ ಸಿಗತ್ತೆ ಆಯಿತಾ. ಟೇಪ್ಸ್ಗಳನ್ನು ಸ್ಟಿಕ್ ಮಾಡೋದ್ರಿಂದ ಶೇಕ್ ಆಗಲ್ಲ ನಮ್ಮ ಡ್ರೆಸ್ ಏನುಂಟು, ಡೀಪ್ ಎಲ್ಲ ಇದ್ದರೆ. ಈ ಥರ ಕಾಣಿಸ್ತಾ ಇದ್ದಾರೆ ಅವರು. ಕಮೆಂಟ್ ಮಾಡಿ ಹೇಳಿ, ನಮಗೆ ಕೂಡ ಸಪೋರ್ಟ್ ಮಾಡಿ. ಸೊ ನಮಗೆ ನೀವು ಸಪೋರ್ಟ್ ಮಾಡಿದರೆ ನಮಗೆ ಅನಿಸುತ್ತೆ, ಹಾಂ ನಮ್ಮ ಕೆಲಸ ಒಳ್ಳೆಯದಾಗ್ತಾ ಉಂಟು ಅಂತ ಹೇಳಿ. ಸೊ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ. ಇವರಿಗೆ ನಾವು ಗ್ರೇ ಕಲರ್ ಲೆನ್ಸ್ ಹಾಕಿದ್ದು, ವೈಟ್ ಇದ್ದವರಿಗೆ ಗ್ರೇ ಕಲರ್ ಲೆನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಇವ್ರು ಹೋದ ನಂತರ ನಾವೊಂದು ಗೇಮನ್ನು ಟ್ರೈ ಮಾಡಿದ್ವಿ. ಏನಾದರೂ ಒಂದು ಮಾಡ್ತಾನೆ ಇರಬೇಕಾಗ್ತದೆ ಶಾರ್ಟಿಗೆ. ಸೊ ತುಂಬ ಎಫರ್ಟ್ ಮಾಡ್ತಾ ಇದ್ದೀವಿ, ನೀವು ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ನಮಗೆ ಕೂಡ ಒಂದು ಟೈಮ್ ಪಾಸ್ ಆಗುತ್ತೆ. ಮೊದಲು ನಾವು ಫ್ರೀ ಇರುವಾಗ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ತಾಯಿದ್ವಿ. ಅದರ ನಂತರ ನಾನು ಮಧ್ಯಾಹ್ನ ಊಟಕ್ಕೆ ಬಂದೆ. ಊಟಕ್ಕೆ ಬರುವಾಗ ಇಲ್ಲಿ ಅತ್ತೆ ಎಲ್ಲ ಒಣಗಿಸಿ ಇಟ್ಟಿದ್ದಾರೆ. ಇದನ್ನೆಲ್ಲ ಬಾಪತ್ ಪೌಡರ್ ಮಾಡಲಿಕ್ಕೋಸ್ಕರ ಅತ್ತೆ ಒಣಗಿಸಿ ಇಟ್ಟಿತ್ತು. ನಮ್ಮ ಮನೆಯಲ್ಲಿಯೇ ಮಾಡೋದು ಬಾಪತ್ ಪೌಡರ್, ಅಂದರೆ ಅತ್ತೆ ಮಾಡಿಸ್ತಾರೆ ವರ್ಷಕ್ಕೂ ಕೂಡ. ನಮಗೆ ಮತ್ತು ಒಂದು ಅಣ್ಣ ಫಾರಿನಲ್ಲಿ ಇರೋದು, ಅವರ ಫ್ಯಾಮಿಲಿಗೋಸ್ಕರ ಯಾವತ್ತೂ ಕೂಡ ಅವರೇ ಮಾಡೋದು. ಅವರು ಮಾಡಿದ್ದು ಕೂಡ ತುಂಬ ಒಳ್ಳೆಯದಾಗತ್ತೆ. ಸೊ ನಮ್ಮ ಅಕ್ಕ ಎಲ್ಲ ಕೂಡ ಹೇಳ್ತಾರೆ ಅವ್ರ ಹತ್ರನೇ ಮಾಡಲಿಕ್ಕೆ. ಮತ್ತು ಇದು ಬಂದು ತೆಂಗಿನ ಎಣ್ಣೆಗೆ ಒಣಗಿಸಿದ್ದು. ಈ ಸಲ ಸ್ವಲ್ಪನೇ ಉಂಟು, ಸೊ ನಮಗೆ ಸಾಕಾಗತ್ತೆ ಅಷ್ಟೇ ಇರೋದು. ಈಗ ತೆಂಗಿನಕಾಯಿಗೆ ತುಂಬ ರೇಟ್ ಅಲ್ಲ,
ಸೊ ಚಿಪ್ಪಿಗೆ ಕೂಡ ರೇಟ್ ಆಗಿದೆ. ನೆಕ್ಸ್ಟ್ ಬಂದು ಇಲ್ಲಿ ನನ್ನ ಹಸ್ಬೆಂಡ್ ಪಾಪ ಡೈಲಿ ಬೇಸಿಸ್ ಇದೇ ಕೆಲಸ ಆಯಿತು ಅವರಿಗೆ. ಅಡಿಕೆ ಸೊಲಿಯೋದು, ಅಡಿಕೆ ಸೊಲಿದು ಬೆನ್ನು ನೋವು ಬಂದಿದೆ ಅವರಿಗೆ. ಬಿಕಾಸ್ ಅಡಿಕೆ ಸೊಲಿಯೋರು ಬರಲಿಕ್ಕೆ ಕೇಳ್ತಾನೆ ಇಲ್ಲ, ಮತ್ತೇನು ಮಾಡೋದು. ನೆಕ್ಸ್ಟ್ ಬಂದು ಇವರು ಇಲ್ಲಿ ಬ್ಯುಸಿ ಇದ್ದರು ಅಂತ ಹೇಳಿ ನಾನು ಸ್ವಲ್ಪ ಫ್ರೀ ಇದ್ದೆ. ಸೊ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಹೋದೆ. ಸೊ ಅವನು ಬಂದ ಸ್ಕೂಲಿಂದ. ಸೊ ಅವನಿಗೆ ನಾನು ಬಂದರೆ ತುಂಬ ಖುಷಿಯಾಗುತ್ತೆ, ಬಿಕಾಸ್ ನಾನು ತುಂಬ ಕಡಿಮೆ ಬರೋದು. ಇನ್ನೊಂದು ಅವನಿಗೆ ನಡಿಲಿಕ್ಕೆ ಇಲ್ಲ ಅಲ್ಲ ಗಾಡಿಯಲ್ಲಿ ಬರೋದು ಅಂತ ಹೇಳಿ ತುಂಬ ಖುಷಿಯಾಗಿದೆ. ಸೊ ಅವನನ್ನು ಒಂದು ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಊಟಕ್ಕೆ ಎಲ್ಲ ಕೊಟ್ಟು ಅದರ ನಂತರ ನಾನು ಹೋಗೋದು, ಬಿಕಾಸ್ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರಲ್ಲ. ಸೊ ನೆಕ್ಸ್ಟ್ ನಾನು ಸ್ನಾನ ಮಾಡಿ ಮತ್ತೆ ಬಂದೆ ಸಲೋನಿಗೆ, ಬಿಕಾಸ್ ಒಂದು ಶಾರ್ಟ್ ಮಾಡಲಿಕ್ಕಿತ್ತು. ಇವರು ನನಗೆ ಬೊಬ್ಬೆ ಹಾಕೋದು ನಾನು ಬರದಿದ್ದರೆ. ಸೊ ನಾನು ಬರಲೇಬೇಕು ಶಾರ್ಟಿಗೆ. ಸೊ ನನ್ನ ಚಾನೆಲ್ ಅಂತ ಹೇಳ್ಕೊಳ್ಳೋದಿಲ್ಲ ನಾನು. ಈ ಶಾರ್ಟ್ಸ್ ಇದು ಕೆಲಸ ಏನುಂಟು ಅವರೇ ಒದ್ದಾಡ್ತಾರೆ, ಬಟ್ ಶಾರ್ಟಲ್ಲಿ ಇದು ಅದು ಅಂತ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತದೆ. ಹಾಗೆ ಇವತ್ತು ಒಂದು ಬುಕ್ ಬಂದಿದೆ. ಸೊ ನಾನು ಮಧ್ಯಾಹ್ನ ಹೋದಾಗ ಬಂದದ್ದಂತೆ ಬುಕ್. ಅವನಿಗೆ ಬುಕ್ಸ್ ಅಂದರೆ ತುಂಬ ಪ್ರೀತಿ. ಸೊ ನಾನು ಚಿಕ್ಕದಿಂದನೇ ಅವನಿಗೆ ಬುಕ್ಸ್ ಗಿಫ್ಟ್ ಕೊಡ್ತಾ ಇದ್ದೆ. ಶುರುವಲ್ಲಿ ಹಸ್ಬೆಂಡ್ ಬೊಬ್ಬೆ ಆಗ್ತಿದ್ರು, ಅವನು ಅರ್ಧ ಆಗ್ತಾನಲ್ಲ, ಯಾಕೆ ಕೊಡ್ತೀನಿ ನೀನು ಅಷ್ಟು ಬುಕ್ಸ್ ಅಂತ. ಬಟ್ ನಾನು ಹೇಳ್ತಾ ಇದ್ದೆ, ಬುಕ್ಸ್ ಕೊಟ್ಟಿದ್ದರೆ ಅವನಿಗೆ ಈಗದಿಂದ ಬುಕ್ಸ್ ಕೊಟ್ಟಿದ್ದರೆ ಬುಕ್ಸ್ ಮೇಲೆ ಪ್ರೀತಿ ಆಗತ್ತೆ, ಕೊಡೋಣ ಅಂತ ಹೇಳಿ. ಸೊ ಅವನಿಗೀಗ ಬುಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅವನಿವತ್ತು ಖುಷಿ ಆಗ್ಬೋದು. ಸೊ ಅವನಿಗೆ ಮತ್ತೆ ಬುಕ್ಸ್ ಕೊಟ್ಟೆ. ತುಂಬ ಖುಷಿ ಆಯಿತು. ಅವನು ಆ್ಯಕ್ಚುಲಿ ಆಲ್ರೆಡಿ ಅವನ ಹತ್ರ ಅದು 6+ ಇದು ಬುಕ್ ಇತ್ತು. ಬಟ್ ಅವನೇ ನನ್ನ ಹತ್ರ ಹೇಳಿದ್ದು, ಮಮ್ಮ ನೀನು ಯಾಕೆ ನನಗೆ 6+ ಇದು ಬುಕ್ ತಂದದ್ದು, ನಾನು 4+ ಅಲ್ಲ ಅಂತ ಹೇಳಿ. ಸೊ ಅವನು ಬುಕ್ ಕೇಳಿದಾನಲ್ಲ ಅಂತ ಹೇಳಿ ತರಿಸಿದ್ದು. ಬಿಕಾಸ್ ನನಗೆ ಮನಸ್ಸಿರಲಿಲ್ಲ, ಬಿಕಾಸ್ 6+ ಮಾಡ್ತಾನೆ ಅಂದರೆ 4+ಅಲ್ಲಿ ತುಂಬ ಕಡಿಮೆ ಐಟಮ್ಸ್ ಇರುತ್ತೆ, ಅಂದರೆ ಅವನಿಗೆ ಗೊತ್ತಿದ್ದೇ ಇರುತ್ತೆ ಅಲ್ಲ. ಬಟ್ ಏನು ಮಾಡೋದು, ಅವನು ಕೇಳಿದಾನಲ್ಲ ಬುಕ್ ಅದು ಕೂಡ ಅಂತ ಹೇಳಿ ಮತ್ತೆ ತರಿಸಿದ್ದು, ಮತ್ತೇನು ಮಾಡೋದು ಅಂತ ಹೇಳಿ ಅವನಿಗೆ ಖುಷಿಯಾಗಿದೆ. ಸೊ ಗೈಸ್, ಈ ವಿಡಿಯೋ ನೀವು ನೋಡಿದರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.